ಬೆಂಗಳೂರಿನಲ್ಲಿ ನಿನ್ನೆ ಮಳೆಯಿಂದಾಗಿರ್ತಕ್ಕಂಥ ಅನಾಹುತಗಳೇನೇನು ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನ ನೋಡ್ಬೋಣ. ಸಾಕಷ್ಟು ಅವಾಂತರಗಳಾಗಿದೆ, ಗುಂಡಿ ದರ್ಶನವಾಗಿದೆ, ಜನ ಎದ್ನೋ ಬಿದ್ದೋ ಅಂತಂದ್ಬಿಟ್ಟು ಇಲ್ಲಿ ಪ್ರಯಾಣ ಮಾಡೋದಕ್ಕೆ ಆಗಲ್ಲ ಅಂತ ಬಿಬಿಎಂಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ಇದೆಲ್ಲದರ ಮಧ್ಯೆ ಬಿನ್ನಿಪೇಟೆಯಲ್ಲಿ ಒಂದು ಅನಾಹುತ ಆಗಿದೆ, ದೊಡ್ಡ ಅನಾಹುತ. ಕಾಂಪೌಂಡ್ ಗೋಡೆ ಕುಸಿದು ಸುಮಾರು 10ಕ್ಕೂ ಹೆಚ್ಚು ವಾಹನಗಳು, ಬೈಕ್ಗಳು ಜಖಮಾಗಿರ್ತಕ್ಕಂಥ ಘಟನೆ. ಬಿನ್ನಿಪೇಟೆಯ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ ಗೋಡೆ ಕುಸಿತವಾಗಿದೆ. ರಾತ್ರಿ ಸುರಿದ ಮಳೆಗೆ ಬೆಂಗಳೂರಿನಲ್ಲಿ ಭಾರೀ ಅವಾಂತರವಾಗಿದೆ. ಬಿನ್ನಿಪೇಟೆಯ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ ಗೋಡೆ ಕುಸಿತವಾಗಿದೆ. 10 ಅಡಿ ಎತ್ತರ, 20 ಅಡಿ ಉದ್ದದ ಗೋಡೆ ಏಕಾಏಕಿ ಕುಸಿದು ಬಿದ್ದುಬಿಟ್ಟಿದೆ. ಗೋಡೆ ಕುಸಿದು ಸುಮಾರು 20ಕ್ಕೂ ಹೆಚ್ಚು ಬೈಕ್ಗಳೆಲ್ಲ ಜಖಮಾಗಿವೆ. ಈ ಗೋಡೆ ಕುಸಿತದಿಂದ ಮನೆ ಮೇಲೆ ವಾಲಿದೆ ಕರೆಂಟ್ ಕಂಬ. ಅದು ಕೂಡ ತುಂಬ ಡೇಂಜರಸ್. ಅದನ್ನು ತೆಗೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಗೋಡೆ ಕುಸಿಯುವಂತಹ ಸಂದರ್ಭದಲ್ಲಿ ಕೂಡ ಕೂದಲೆಳೆ ಅಂತರದಲ್ಲಿ ವ್ಯಕ್ತಿಗಳು ಜಸ್ಟ್ ಮಿಸ್ ಆಗಿದ್ದಾರೆ. ಅಲ್ಲಿ ಪಾರ್ಕ್ ಮಾಡಿ ಜಸ್ಟ್ ಈ ಕಡೆಗೆ ಬರೋ ಅಷ್ಟೊತ್ತಿಗೆ ಗೋಡೆ ಕುಸಿದು ಬಿದ್ದಿದೆ. ಇಲ್ಲಾಂದ್ರೆ ಭಾರಿ ಅಪಾಯ ಆಗ್ತಾ ಇತ್ತು. ಸೊ ಏನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಅಬ್ಬರಿಸಿದ ವರುಣ, ರಾಜಧಾನಿ ಜಲಮಯ. ರಾತ್ರಿ ಸುರಿದ ಮಳೆಗೆ ಬೆಚ್ಚಿ ಬಿದ್ದ ಬೆಂಗಳೂರು. ರಾತ್ರಿ ಅಬ್ಬರಿಸಿ ಬೊಬ್ಬಿರಿದಿದ್ದ ಮಳೆಗೆ ರಾಜಧಾನಿ ಬೆಂಗಳೂರು ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಭಯಾನಕ ಮಳೆಗೆ ಸಿಲಿಕಾನ್ ಸಿಟಿ ಸಂಪೂರ್ಣ ಜಲಮಯಗೊಂಡಿದೆ. ಬಂಗಾಳ ಕೊಲ್ಲಿಯ ವಾಯುಭಾರ ಕುಸಿತದ ಎಫೆಕ್ಟ್ ನಿಂದ ಬೆಂಗಳೂರಿನಲ್ಲಿ ಕಳೆದ 2-3 ದಿನದಿಂದ ಮಳೆ ಆಗ್ತಿದೆ. ಕತ್ತಲಾಗ್ತಿದ್ದಂತೆ ಎಂಟ್ರಿಯಾಗುವ ಮಳೆಯ ಆರ್ಭಟಕ್ಕೆ ರಾಜಧಾನಿಯಲ್ಲಿ ನಾನಾ ಅವಾಂತರಗಳು ಸೃಷ್ಟಿಯಾಗ್ತಿದೆ. ನಿನ್ನೆ ರಾತ್ರಿ ಸುರಿದ ಮಳೆಯಿಂದ ನಗರದಲ್ಲಿ ರಸ್ತೆಗಳು ಹೊಳೆಯಂತಾಗಿದ್ವು. ರಸ್ತೆಯ ಮೇಲೆ ಹಳ್ಳದಂತೆ ನೀರು ಹರಿದಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಡುವಂತಾಗಿತ್ತು. ಸುನಾಮಿಯಂತೆ ನುಗ್ಗಿದ ಮಳೆ ನೀರು. ಬಿನ್ನಿಪೇಟೆಯಲ್ಲಿ ಕಾಂಪೌಂಡ್ ಗೋಡೆ ಕುಸಿತ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಎಲ್ಲಾ ಏರಿಯಾಗಳಲ್ಲಿ ಮಳೆರಾಯನ ಆರ್ಭಟ ಜೋರಾಗಿತ್ತು. ಗಲ್ಲಿ ಗಲ್ಲಿಯಲ್ಲೂ ಕೂಡ ವರುಣ ತಾಂಡವವಾಡಿದ್ದಾನೆ. ಬೆಂಗಳೂರಿನಲ್ಲಿ ಸರಾಸರಿ 36 ಮಿಲಿಮೀಟರ್ ಮಳೆ ದಾಖಲಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಬಿನ್ನಿಪೇಟೆಯಲ್ಲೂ ಕೂಡ ಮಳೆಯ ಅವಾಂತರವನ್ನೇ ಸೃಷ್ಟಿಸಿದೆ. ಸುನಾಮಿಯಂತೆ ನೀರು ನುಗ್ಗಿ ಅಪಾರ್ಟ್ಮೆಂಟ್ನ ಕಾಂಪೌಂಡ್ ಗೋಡೆ ಕುಸಿದಿದೆ. ತಡೆಗೋಡೆ ಕುಸಿದು ಅಪಾರ್ಟ್ಮೆಂಟ್ನ ಒಳಗೆ ಡ್ರೈನೇಜ್ ನೀರು ನುಗ್ಗಿದೆ. ಗೋಡೆ ಕುಸಿಯುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಬೆಚ್ಚಿ ಬೀಳಿಸುವಂತಿದೆ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂಥ ಭಾರಿ ಮಳೆಯಿಂದಾಗಿ ಅಪಾರ್ಟ್ಮೆಂಟ್ ಗೋಡೆ ಕುಸಿದ ಪರಿಣಾಮವಾಗಿ ಸುಮಾರು 15ಕ್ಕೂ ಹೆಚ್ಚು ಕುಟುಂಬಗಳು ಮನೆಯಿಂದ ಹೊರಗಡೆ ಬರೋಕ್ಕಾಗದೆ ಪರದಾಡುವಂಥ ಸ್ಥಿತಿ ಬಿನ್ನಿಪೇಟೆಯಲ್ಲಿ ನಡೆದಿರುವಂಥದ್ದು. ಬಿನ್ನಿಪೇಟೆ ಮೊದಲ ಕ್ರಾಸ್ ಏನಿದೆ ಇಲ್ಲಿರುವಂಥದ್ದು ನಾನೀಗ ನೀವು ಈ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಇದೇನು ರಾಜಕಾಲುವೆನ ಅಥವಾ ಮನೇನ ಅನ್ನೋ ರೀತಿಯಾಗಿ ಭಾಸವಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈ ಮನೆ ಮುಂಭಾಗದಲ್ಲಿ ಇನ್ನೇನು ಕಾಂಪೌಂಡ್ ಏನು ವೆಸ್ಟ್ ಪಾರ್ಕ್ನ ಇದು ಈ ಪಕ್ಕದಲ್ಲಿರುವಂಥದ್ದು ವೆಸ್ಟ್ ಪಾರ್ಕ್ ಅಪಾರ್ಟ್ಮೆಂಟ್, ಇದು ಪ್ರತಿಷ್ಠಿತ ಅಪಾರ್ಟ್ಮೆಂಟ್. ಈ ಅಪಾರ್ಟ್ಮೆಂಟ್ನ ಗೋಡೆ ಕುಸಿದ ಪರಿಣಾಮವಾಗಿ ಆ ಗೋಡೆ ಬಂದು ಈ ಮನೆ ಮುಂಭಾಗದಲ್ಲಿ ನಿಲ್ಲಿಸಿದ್ದಂಥ ಸುಮಾರು 10ಕ್ಕೂ ಹೆಚ್ಚು ಬೈಕ್ಗಳ ಮೇಲೆ ಬಿದ್ದಿರುವಂಥದ್ದು. ಬೈಕ್ಗಳ ಮೇಲೆ ಬಿದ್ದ ಪರಿಣಾಮವಾಗಿ ಬೈಕ್ಗಳು ಸಂಪೂರ್ಣವಾಗಿ ಮಣ್ಣು ಏನು ಕೆಸರು ಕಾಣ್ತಾ ಇದೆ ಈ ಕೆಸರಲ್ಲಿ ಊತು ಹೋಗಿರುವಂಥದ್ದು. ಈಗ ನಮಗೆ ಕಾಣ್ತಾ ಇರುವಂಥದ್ದು ಒಂದು 7-8 ಬೈಕ್ಗಳು ಮಾತ್ರ ಹೊರಗಡೆಗೆ ಕಾಣ್ತಾ ಇದ್ದಾವೆ. ಉಳಿದಂತೆ ಬಹುತೇಕವು ಒಳಗಡೆಗೆ ಸಿಗಾಕೊಂಡಿರುವಂಥದ್ದು. ನಾವಿರೋ ಜಾಗದಲ್ಲೇ ಒಂದು ಬೈಕ್ ನಿಮಗೆ ಕಾಣ್ತಾ ಇರ್ಬೋದು. ಹೊಸ ಬೈಕ್ ಇದು ಅಂತ ಹೇಳ್ತಾ ಇರುವಂಥ ಸ್ಥಳೀಯರು. ಕೆಲವೇ ದಿನಗಳಿಂದ ತೆಗೆದುಕೊಂಡ್ಬಂದಿದ್ದಂಥ ಬೈಕನ್ನು ರಾತ್ರಿ ಇಲ್ಲಿ ನಿಲ್ಲಿಸಿದ್ರು. ಆ ಸಂದರ್ಭದಲ್ಲಿ ಗೋಡೆ ಬಿದ್ದು ಸಂಪೂರ್ಣವಾಗಿ ಒಳಗಡೆ ಮುಚ್ಚಿ ಹೋಗಿರುವಂಥ ಆ ದೃಶ್ಯಗಳು ನಮಗೆ ಕಾಣ್ತಾ ಇದ್ದೇವೆ. ನಿಜಕ್ಕೂ ಇದು ರಾಜಕಾಲುವೆನ ಅಥವಾ ಮನೆ ಮುಂಭಾಗದ ರಸ್ತೆನ ಅನ್ನೋ ಅನುಮಾನಗಳು ಕೂಡ ಬರ್ತಾ ಇರುವಂಥದ್ದು. ಗೋಡೆ ಕುಸಿದು ಬೈಕುಗಳು ಜಖಂ. ಮನೆ ಮೇಲೆ ವಾಲಿದ ಕರೆಂಟ್ ಕಂಬ. 10 ಅಡಿ ಎತ್ತರ, 20 ಅಡಿ ಉದ್ದದ ಕಾಂಪೌಂಡ್ ಗೋಡೆ ಕುಸಿದಿದೆ. ನೀರಿನ ರಭಸಕ್ಕೆ ಗೋಡೆ ಕುಸಿದಿದ್ದು ಗೋಡೆ ಕುಸಿದು 20ಕ್ಕೂ ಹೆಚ್ಚು ಬೈಕುಗಳು ಜಖಂಗೊಂಡಿದೆ. ಅಷ್ಟೇ ಅಲ್ಲ, ಗೋಡೆ ಕುಸಿದು ಮನೆ ಮೇಲೆ ಕರೆಂಟ್ ಕಂಬ ಕೂಡ ವಾಲಿದೆ. ಬಿನ್ನಿಪೇಟೆಯ 1ನೇ ಕ್ರಾಸ್ ಪೂರ್ತಿ ಡ್ರೈನೇಜ್ ನೀರು ತುಂಬಿದೆ. ಇನ್ನು ಇದೇ ವೇಳೆ ವ್ಯಕ್ತಿಯೊಬ್ಬರು ಬಚಾವಾಗಿದ್ದಾರೆ. ಗೋಡೆ ಕುಸಿದು ನೀರು ನುಗ್ಗುವ ಮುನ್ನ ಇಬ್ಬರು ಕೆಲಸ ಮುಗಿಸಿಕೊಂಡು ಬಂದು ಮನೆ ಮುಂದೆ ಬೈಕ್ ಪಾರ್ಕ್ ಮಾಡಿ ಒಳಗಡೆ ಹೋದ ಬಳಿಕ ಗೋಡೆ ಕುಸಿದಿದೆ. ಪರಿಣಾಮ ದೊಡ್ಡದೊಂದು ಅನಾಹುತ ತಪ್ಪಿದೆ. ಗೋಡೆ ಕುಸಿದು ಡ್ರೈನೇಜ್ ನೀರು ಅಪಾರ್ಟ್ಮೆಂಟ್ಗೆ ನುಗ್ಗಿದ ಪರಿಣಾಮ 10ಕ್ಕೂ ಹೆಚ್ಚು ಫ್ಯಾಮಿಲಿ ಮನೆಯೊಳಗೆ ಲಾಕ್ ಆಗಿದ್ರು. ಮನೆಯಿಂದ ಹೊರಬರಲಾರದೆ ಪರದಾಡಿದ್ರು. ಇತ್ತ ಬಾಣಂತಿ ಕೂಡ ರಾತ್ರಿ ಇಡೀ ಸಂಕಷ್ಟವನ್ನ ಅನುಭವಿಸಿದ್ದಾರೆ. ಗಲೀಜು ನೀರಿನ ವಾಸನೆ, ಸೊಳ್ಳೆಗಳ ಕಾಟಕ್ಕೆ ಇಡೀ ಫ್ಯಾಮಿಲಿ ಪರದಾಡುವಂತಾಗಿದೆ. 9 ಗಂಟೆ ಇರ್ಬೋದು ಅವಾಗ ಒಳಗಡೆ ಇದ್ದೀವಿ. ನೀರೆಲ್ಲ ಬಂತು ಒಳಗಡೆ ಕಾಂಪೌಂಡ್ ಒಳಗೆ. ಹಂಗೆ ನಿಂತೈತಿ ನೀರ ಎಲ್ಲಿ ಇಲ್ಲೇ ಇದ್ವಿ. ಇದ್ದೆ ಮಲಗಿದ್ದೆ, ನಾನು ಮಲಗಿದ್ದೆ. ತಡ ಮಂತ್ ಬಿದ್ದೋಯ್ತು. ಏನ್ ಬಿದ್ದಿಗಿದ್ದು ಹೋಗೋದವನಂತ ನೋಡಿದ್ರೆ ಕಾಂಪೌಂಡ್ ಬಿದ್ದೋಗೈತಿ. ಬಾಗಿಲು ತೆಗಿಯಕ್ ಹೋದ್ರೆ ಅಯ್ಯಪ್ಪ ಕಾಂಪೌಂಡ್ ಎಲ್ಲ ಬಂದೈತಿ. ಹಿಂಗ ನಿಂತೈತೆ ನೀರು.
ಪರಿಸ್ಥಿತಿ? ಸರ್ ನಿನ್ನೆ ಗಾರ್ಬೇಜ್ ಫುಲ್ ಓಪನ್ ಆಗಿದೆ ಈ ಅಪಾರ್ಟ್ಮೆಂಟ್ ಇದು ಗೋಡೆ ಇದಾಗಿರೋದ್ರಿಂದ ನಮ್ಗಂತೂ ನೈಟಿಂದ ಫುಲ್ಲು ಸ್ಮೆಲ್ಲು ತಡೆಯೋಕ್ಕಾಗಲ್ಲ. ಸೊಳ್ಳೆ ಕಾಟ. ನಾನು 1 ತಿಂಗಳು ಮಗು ಡೆಲಿವರಿ ಆಗಿ ಇಟ್ಟಿದ್ದೀನಿ. ಸೊಳ್ಳೆಯಿಂದ ಎಷ್ಟು ಸರ್ ಅದಕ್ಕೇನು ಇಮ್ಯುನಿಟಿ ಪವರ್ ಏನಿರುತ್ತೆ, ನಾವು ಎಷ್ಟಂತ ಪ್ರೊಟೆಕ್ಷನ್ ಮಾಡೋದು. ವಾಸನೆ ಅಂತೂ ನೈಟ್ ಫುಲ್ ನಾವು ನಿದ್ದೆ ಮಾಡಿಲ್ಲ, ಮಗುನು ನಿದ್ದೆನೆ ಮಾಡಿಲ್ಲ ಈ ಇದರಿಂದ. ಅದಕ್ಕೇನು ಇದು ಮಾಡೋದು, ಅಧಿಕಾರಿಗಳು ಇದಕ್ಕೆ ಬೇಗ ತಕ್ಷಣ ಕ್ರಮ ತಗೊಳ್ಬೇಕು. ನೈಟ್ ಆಗಿರೋದು 12 ಅವರ್ ಆಗಿದೆ, ಇನ್ನೂ ಯಾರು ಏನು ಮಾಡಿಲ್ಲ, ಹಂಗಂಗೆ ಇದೆ. ಆ ಸ್ಮೆಲ್ಲಲ್ಲೇ ನಾವೆಲ್ಲ ಇದ್ದೀವಿ. ಬಿನ್ನಿಪೇಟೆ ವೆಸ್ಟ್ ಪಾರ್ಕ್ ಅಪಾರ್ಟ್ಮೆಂಟ್ ಗೋಡೆ ಕುಸಿದಂತ ಪರಿಣಾಮವಾಗಿ ಒಳಭಾಗದಲ್ಲಿದ್ದಂತಹ ಗಲೀಜು ನೀರೆಲ್ಲ ನೇರವಾಗಿ ಪಕ್ಕದಲ್ಲೇ ಇದ್ದಂತಹ ಮನೆಗಳಿಗೆ ನುಗ್ಗಿದೆ. ಸದ್ಯ ಮನೆಯ ನಿವಾಸಿಗಳೆಲ್ಲರೂ ಕೂಡ ಸಂಕಷ್ಟದಲ್ಲಿ ಸಿಲುಕಿರುವಂಥದ್ದು ಗಮನಿಸ್ತಾ ಇದ್ರೆ. ಅವರಿಗೆ ಕುಡಿಯೋದಕ್ಕೂ ಕೂಡ ನೀರಿಲ್ಲದೆ ಇರುವಂತಹ ಪರಿಸ್ಥಿತಿ, ಜೊತೆಗೆ ಕೈಕಾಲನ್ನಾದರೂ ತೊಳ್ಕೊಳ್ಳೋಣ ಅಂದ್ರೆ ಅದಕ್ಕೂ ಕೂಡ ಬಳಕೆ ಮಾಡಕ್ ಆಗದೆ ಇರುವಂತಹ ಪರಿಸ್ಥಿತಿಗೆ ತಲುಪಿದ್ರೆ. ಇದ್ದಂತಹ ಸಂಪು ಎಲ್ಲದಕ್ಕೂ ಕೂಡ ಗಲೀಜು ಡ್ರೈನೇಜ್ ನೀರು ಸೇರಿರುವಂತಹ ಪರಿಣಾಮವಾಗಿ ಮನೆಗಳಲ್ಲಿರುವಂಥವರು ಹೇಗಪ್ಪ ನಾವು ಇವತ್ತೆಲ್ಲ ನಾವು ಜೀವನ ಮಾಡೋದು ಅನ್ನುವಂಥ ಪರಿಸ್ಥಿತಿಗೆ ತಲುಪಿದ್ರೆ. ಗಮನಿಸ್ತಾ ಇರ್ಬೋದು, ಮನೆಯ ಒಂದು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ರಾತ್ರಿ ಎಲ್ಲ ಮನೆಗೆ ನೀರು ನುಗ್ಗಿದಂಥ ಪರಿಣಾಮವಾಗಿ ಮನೆಯನ್ನ ಕ್ಲೀನ್ ಮಾಡಿ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅನ್ನುವಂತಹ ಒಂದಷ್ಟು ನೋವನ್ನು ಕೂಡ ಇಲ್ಲಿನ ನಿವಾಸಿಗಳು ಹೇಳ್ಕೊಳ್ತಾ ಇದ್ರು. ನೇರವಾಗಿ ಸಂಪಿಗೆ ಈ ಡ್ರೈನೇಜ್ ನೀರು ನುಗ್ಗಿದಂಥ ಪರಿಣಾಮವಾಗಿ ಈಗ ನೀರನ್ನ ಬಳಕೆಯನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದ್ರ ಜೊತೆಗೆ ವಾಸನೆ, ಜೊತೆಗೆ ಸೊಳ್ಳೆಗಳ ಕಾಟ ಎಲ್ಲವೂ ಕೂಡ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಗಲೀಜು ನೀರಿನ ಎಫೆಕ್ಟ್ ನಿಂದಾಗಿ ಈಗ ಸದ್ಯ ಅವರು ಕುಡಿಯೋದಕ್ಕೂ ಅಟ್ಲೀಸ್ಟ್ ಸ್ನಾನ ಮಾಡೋದಕ್ಕೂ ಕೈಕಾಲು ಮುಖ ತೊಳೆಯೋದಕ್ಕೂ ನೀರಿಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಈ ಭಾಗದ ನಿವಾಸಿಗಳು ತಮ್ಮ ಸಂಕಷ್ಟವನ್ನ, ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಒಂದೆರಡು ದಿನದ ಮಳೆಗೆ ಬಿಬಿಎಂಪಿ ಬಣ್ಣ ಬಯಲು, ವರುಣಾರ್ಭಟಕ್ಕೆ ಧರಶಾಹಿಯಾದ ಮರಗಳು. ಕತ್ತಲಾದ್ರೆ ಸಾಕು ಧೋ ಅಂತ ಸುರಿಯುವ ಮಳೆಗೆ ಜನರು ಹೈರಾಣಾಗಿದ್ದಾರೆ. ಇತ್ತ ಒಂದೆರಡು ದಿನದ ಮಳೆಗೆ ಬಿಬಿಎಂಪಿಯ ಬಣ್ಣ ಕೂಡ ಬಯಲಾಗಿದೆ. ಮಳೆಯಿಂದ ಬೆಂಗಳೂರಿನಲ್ಲಿ ಭಾರೀ ಅವಾಂತರಗಳು ಸೃಷ್ಟಿಯಾಗಿದೆ. ಬಸವೇಶ್ವರ ನಗರ, ಯಲಹಂಕ, ಪುಟ್ಟೇನಹಳ್ಳಿ ಸೇರಿದಂತೆ ಹಲವೆಡೆ ರಾತ್ರಿ ಸುರಿದ ಭಾರೀ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಬೆಂಗಳೂರಿನ ಹಲವೆಡೆ ಮರಗಳು ಧರಶಾಹಿಯಾಗಿದೆ. ಮಲ್ಲೇಶ್ವರಂ 17th ಕ್ರಾಸ್ನಲ್ಲಿ ಕ್ಲೌಡ್ 9 ಆಸ್ಪತ್ರೆಯ ಮುಂಭಾಗದಲ್ಲಿಯೇ ಬೃಹತ್ ಮರವೊಂದು ಧರೆಗುರುಳಿದೆ. ಜನ ಓಡಾಟ ಕಡಿಮೆ ಇದ್ದಿದ್ರಿಂದ ಅನಾಹುತ ತಪ್ಪಿದೆ. ಇನ್ನು ಗೊರಗುಂಟೆಪಾಳ್ಯದಲ್ಲಿ ಬುಡ ಸಮೇತ ಬೃಹದಾಕಾರದ ನೀಲಗಿರಿ ಮರ ಧರಶಾಹಿಯಾಗಿದೆ. ರಾಜಾಜಿನಗರದ ಮಂಜುನಾಥ ನಗರದಲ್ಲೂ ಕೂಡ ಒಂದು ಮರ, 5 ಎಲೆಕ್ಟ್ರಿಕ್ ಕಂಬಗಳು ಧರೆಗುರುಳಿದೆ. ಪರಿಣಾಮ ಕಾರು, ಬೈಕು ಜಖಂಗೊಂಡಿದೆ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಮಳೆಯ ಎಫೆಕ್ಟ್ನಿಂದ ಮಹದೇವಪುರ ಕ್ಷೇತ್ರದಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದೆ. ಬಳಗೆರೆಯಿಂದ ಕುಂದಹಳ್ಳಿ ರಸ್ತೆಯ ಕಡೆಗೆ ಹೋಗುವಂತಹ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಮಳೆಗೆ ರಸ್ತೆಗೆ ಹಾಕಿದಂತಹ ಡಾಂಬರು ಕಿತ್ತು ಬಂದಿದೆ. ರಸ್ತೆಯಲ್ಲಿ ಮೊಣಕಾಲುದ್ದ ಕೆಸರುಮಯ ನೀರು ನಿಂತಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ರಸ್ತೆಯಲ್ಲಿ ಗುಂಡಿ ಕಾಣದೆ ಬೈಕ್ ಸವಾರನೊಬ್ಬ ಬಿದ್ದಿದ್ದಾನೆ. ಆಡಳಿತ ವ್ಯವಸ್ಥೆಗೆ ವಾಹನ ಸವಾರರು ಹಿಡಿ ಶಾಪ ಹಾಕಿದ್ದಾರೆ. ರೋಡ್ ಹಿಂಗೆ ಇರ್ತದೆ ಅಂದ್ರೆ ಸ್ವಲ್ಪ ಸರಿಗೆ ಮಾಡಬೇಕು ಅಷ್ಟೇ. ಸ್ವಲ್ಪ ಸರಿಗೆ ಮಾಡ್ತಾನಿಲ್ಲ, ನಾನು ಹೋಗ್ತಾ ಇದ್ದೀನಿ, ಅದೇ ಗಾಡಿದು ಇದೆಯಿಲ್ಲ. ಅದು ಕೇಂದ್ರ ಸಚಿವ ಕುಮಾರಸ್ವಾಮಿ ಬೆಂಗಳೂರಿನ ಮಳೆ ಅವಾಂತರಕ್ಕೆ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಜನರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸುವ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಂದು 2-3 ದಿವಸದಿಂದ ಏನು ಮಳೆ ಆಗ್ತಾ ಇದೆ, ಹಲವಾರು ಭಾಗದಲ್ಲಿ ಸುಮಾರು 2-3 ಸಾವಿರ ಜನ ಕುಟುಂಬಗಳು ರಾತ್ರಿ ಎಲ್ಲ ಜಾಗರಣೆ ಮಾಡ್ತಕ್ಕಂಥ ಪರಿಸ್ಥಿತಿ. ಹಲವಾರು ಕುಟುಂಬಗಳ ಮನೆಗಳು ಜಲಾವೃತ ಆಗಿರ್ತಕ್ಕಂಥದ್ದು. ಅದಷ್ಟೇ ಅಲ್ಲ, ಅದೇನೋ ಗಡುವು ಕೊಟ್ಟಿದ್ರಲ್ಲ ಗುಂಡಿ ಮುಚ್ಚೋದು, ಪಾಪ ಹೋಗಿ ಆರೆ ಹಿಡ್ಕೊಂಡು ಅವರೇ ಗುಣಾತ್ಮಕ ಕೆಲಸ ಮಾಡಿದ್ರು. ಗುಂಡಿ ಮುಚ್ಚಿದ್ದು ಅಂತ ನೋಡಿ ಆರೆಲ್ ಬೇರೆ ಆಗಿತ್ತಾ ಇದ್ರು. ಆರೆಲ್ ಆಗಿದ್ ಬೇಕಾಗಿಲ್ಲ, ಮಳೆ ಇದರಲ್ಲಿ ಏನೇನಾಗಿದೆ ಅನ್ನೋದು ಟಿವಿಗಳಲ್ಲಿ ನೋಡ್ತಾ ಇದ್ದೇವೆ. ಇದು ಬರೀ ಬೆಂಗಳೂರು ನಗರದ ಒಂದೊಂದು ಲೆಕ್ಕ ಹಾಕಬೇಡಿ, ಇಡೀ ರಾಜ್ಯದ ಹಲವಾರು ಭಾಗದಲ್ಲಿ ಈ ಹಿಂಗಾರು ಮಳೆ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಈಗ ಕೆಲವು ಕಡೆ ಏನು ಪ್ರಾರಂಭ ಆಗಿದೆ. ಗಿರ್ಕಿ ಹೊಡ್ಕೊಂಡಿದ್ದಾರೆ. ಇವರಿಗೆ ಜನತೆಯ ಕಷ್ಟಗಳ ಬಗ್ಗೆ ಯಾವುದೇ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳ ಆದಿಯಾಗಿ ಚಿಂತನೆ ಇಲ್ಲ ಇವತ್ತು. ಒಟ್ನಲ್ಲಿ ರಾತ್ರಿ ಬೆಂಗಳೂರಿಗೆ ವರುಣ ಜಲ ದಿಗ್ಬಂಧನ ಹಾಕಿದ್ದ. ಏರಿಯಾಗೆ ಜಲಮಯಗೊಂಡಿದ್ವು. ಹವಾಮಾನ ಇಲಾಖೆ ಭಾರೀ ಮಳೆಯ ಎಚ್ಚರಿಕೆ ಕೊಟ್ಟಿದೆ. ಬೆಂಗಳೂರು ನಗರ, ಗ್ರಾಮಾಂತರದಲ್ಲಿ ಭಾರೀ ಮಳೆಯ ಅಲರ್ಟ್ ಕೊಟ್ಟಿದೆ. 11 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಅಕ್ಟೋಬರ್ 9ರವರೆಗೂ ಕೂಡ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗುವ ಸೂಚನೆಯನ್ನ ಪಾಸ್ ಮಾಡಿದೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.